ನಿಮ್ಮ ಫೋನಲ್ಲಿರುವಂಥ ವಾಟ್ಸಪ್ನ ಕೆಲವರು ಹ್ಯಾಕ್ ಮಾಡಿರ್ತಾರೆ, ನಿಮಗೆ ಗೊತ್ತೇ ಆಗೋದಿಲ್ಲ. ನಾನಿವತ್ತು ನಿಮಗೆ ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗಿದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. 2 ರೀತಿ ಇದ್ದಾವೆ. ಆ 2 ರೀತಿನ ಚೆಕ್ ಮಾಡ್ಕೊಳ್ಳಿ. ಆಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ವಾಟ್ಸಪ್ನ ಯಾರಾದರೂ ಹ್ಯಾಕ್ ಮಾಡಿ ನೀವು ಏನೇನು ಮಾಡ್ತಾಯಿದ್ದೀರಾ ಮೆಸೇಜಸ್ಗಳು ಅದನ್ನು ಬೇರೆಯವರು ಕೂಡ ನೋಡ್ತಾ ಇದ್ದಾರೆ, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಓಕೆ, ಸೊ ಆ 2 ಸೆಟ್ಟಿಂಗ್ಸ್ಗಳೇನು ಅಂತ ನೋಡೋಣ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ನಮ್ಮ ಒಂದು ಪೇಜನ್ನ ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಓಕೆ, ಸೊ ಇವಾಗ ನಾನು ನಿಮಗೆ ಮೊದಲನೇ ಸೆಟ್ಟಿಂಗ್ನ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ಈ ಒಂದು ಸೆಟ್ಟಿಂಗ್ನ ಚೆಕ್ ಮಾಡ್ಕೊಳ್ಳಿ. ಯಾಕೆಂತಂದರೆ ನೀವು ವಾಟ್ಸಪ್ಪಲ್ಲಿ ಏನೇನು ಮಾಡ್ತಾ ಇರ್ತೀರಾ ಅದು ಕಂಪ್ಲೀಟ್ಲಿ ಒಂದು ಪ್ರಿಂಟ್ ಅವರು ಕೂಡ ನೋಡ್ಬೋದು ಇದರಿಂದ. ಸೊ ಇವಾಗ ನಾನು ನಿಮಗೆ ಒಂದು ತೋರಿಸ್ತೀನಿ, ಬನ್ನಿ ಅದು ಹೇಗೆ ಅಂತಂದ್ಬಿಟ್ಟು ನೋಡಿ. ಈಗ ನಾನು ನನ್ನ ಒಂದು ಫೋನಲ್ಲಿ ವಾಟ್ಸಪ್ ಓಪನ್ ಮಾಡ್ತೀನಿ, ಆಯಿತಾ. ವಾಟ್ಸಪ್ಪನ್ನು ಓಪನ್ ಮಾಡಿ, ಸೊ ನಾನು ಇವಾಗ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡ್ತೀನಿ. ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನಾನು ಲಿಂಕ್ ಡಿವೈಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಲಿಂಕ್ ಡಿವೈಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೇನಾದರೂ ಈ ಥರ ಗೂಗಲ್ ಕ್ರೋಮ್ ಅಂತ ಬಂತು ಅಂತಂದರೆ ಮಜಾ ತೋರಿಸ್ತೀನಿ ನೋಡಿ, ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗಿದೆ ಅಂತ. ಹೆಂಗಪ್ಪ ಇಲ್ಲಿ ಗೂಗಲ್ ಕ್ರೋಮ್ ಬಂದರೆ ಅದು ಹೆಂಗಪ್ಪ ಹ್ಯಾಕ್ ಆಗಿರುತ್ತೆ ಅಂತ ನೀವು ನನ್ನ ಕೇಳ್ಬೋದು. ನೋಡಿ, ಇವಾಗ ನಾನು ಸಿಸ್ಟಮಲ್ಲಿ ನನ್ನ ವಾಟ್ಸಪ್ನ ಇನ್ನೊಂದು ಲಾಗಿನ್ ಮಾಡ್ಕೊಂಡಿದ್ದೀನಿ, ಅಂದರೆ ಅದರಲ್ಲೂ ಕೂಡ ನೋಡ್ತಾ ಇದ್ದೀನಿ. ಸೊ ಈಗ ನಾನು ಇಲ್ಲಿ ಆ್ಯಕ್ಸಸ್ ಮಾಡಿರೋದಕ್ಕೆ ಇಲ್ಲಿ ನಾನು ಗೂಗಲ್ ಕ್ರೋಮ್ ಅಂತ ತೋರಿಸ್ತಾ ಇರೋದು. ಇಲ್ಲಿ ನಾನು ಏನು ಚಾಟ್ ಮಾಡ್ತಾಯಿದ್ದೀನಿ ಅದೆಲ್ಲ ಇಲ್ಲೂ ಕೂಡ ಕಾಣುತ್ತೆ. ತೋರಿಸ್ಲಾ ಇವಾಗ? ಸೊ ನೋಡಿ, ಎಕ್ಸಾಂಪಲ್ ಈ ಥರ ನಿಮ್ಮ ಒಂದು ವಾಟ್ಸಪ್ನ ಹ್ಯಾಕ್ ಮಾಡಿರ್ತಾರೆ, ಅದಕ್ಕೋಸ್ಕರ ನಾನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ನೋಡಿ, ಈಗ ನಾನು ಸ್ಕ್ರೀನ್ ಇದು ಆನ್ ಮಾಡ್ತೀನಿ. ನೋಡಿ, ಇದು ನನ್ನ ಒಂದು ವಾಟ್ಸಪ್. ನನ್ನ ವಾಟ್ಸಪ್ ಚಾಟಲ್ಲಿ ಯಾರ್ಯಾರು ಇದ್ದಾರೆ, ಲಿಕೇಶ್ ಟಿ ಮತ್ತು ವಾಟ್ಸಪ್ ಅಂತಿದೆ. ಇಲ್ಲಿರೋ ಚಾಟನ್ನೇ ನಾನು ಇನ್ನೊಂದು ಸಿಸ್ಟಮಲ್ಲಿ ನೋಡ್ತಾ ಇದ್ದೀನಿ. ಅದನ್ನು ಇವಾಗ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲೇನಿದೆ, ಸೇಮ್ ಚಾಟ್. ಇಲ್ಲೇನು ಮೆಸೇಜ್ಗಳಿದೆ, ಆಯಿತಾ, ಆ ಮೆಸೇಜ್ ಇಲ್ಲೂ ಇದೆ ನೋಡಿ ತಾನೇ. ಈ ಥರ ಮಾಡಿದ್ರೇ ಸೊ ನಿಮಗಿಲ್ಲಿ ಅದು ಕ್ರೋಮ್ ಅಂತ ತೋರಿಸ್ತಾ ಇರುತ್ತೆ. ಈ ಥರ ಮಾಡಿದ್ದಾರೆ ಅಂತಂದರೆ, ಈ ಥರ ಆಗಿದೆ ಅಂತಂದರೆ ನಿಮ್ಮ ವಾಟ್ಸಪ್ನ ಯಾರೋ ಕಂಪ್ಲೀಟ್ಲಿ ನೋಡ್ತಾವ್ರೆ ಅಂತ. ನೀವು ಏನೇನು ಮೆಸೇಜ್ ಮಾಡ್ತಾಯಿದ್ದೀರಿ, ಏನೇನು ಫೋಟೋ ಕಳಿಸ್ತಿದ್ದೀರಿ ಎಲ್ಲ ನಿಮ್ಗೆ ಇಲ್ಲಿ ಕಾಣ್ತಾ ಇರುತ್ತೆ, ನೋಡ್ತಾ ಇರ್ತಾರೆ ಅವ್ರ ಫೋನಲ್ಲಿ. ನಾನು ಸಿಸ್ಟಮಲ್ಲಿ ತೋರಿಸ್ದೆ, ಅವ್ರು ಅದೇ ಥರ ಮೊಬೈಲಲ್ಲಿ ಮಾಡ್ಕೊಂಡಿರ್ತಾರೆ, ಆಯಿತಾ. ಇದನ್ನು ಮಾಡೋದು ಹೆಂಗೆ ಅಂತ ನೀವು ಕೇಳಿದ್ರೆ ಸೊ ಇದು ವಿಡಿಯೋ ಮಾಡ್ತೀನಿ. ಇದು ನಿಮಗೆ ಎಲ್ಪ್ ಆಗಲಿ ಅಂತ ಇರುವಂಥ ಆಪ್ಷನ್ ಇದು. ಇದನ್ನು ಕೆಲವರು ಹ್ಯಾಕ್ ಮಾಡೋದಕ್ಕೆ ಉಪಯೋಗಿಸ್ಕೋತಾರೆ. ಈಗ ನೋಡಿ, ಕೆಲಸ ಈಸಿ ಆಗಲಿ ಅಂತ ಸಿಸ್ಟಮು ಲಾಗಿನ್ ಮಾಡ್ಕೊಂಡು ಅಲ್ಲೇ ಯೂಸ್ ಮಾಡಲಿ ಅಂತ ಅಂದ್ಬಿಟ್ಟು ಮಾಡಿರೋದು. ನಾವು ಎಲ್ಪ್ ಆಗಲಿ ಅಂತ ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ, ಆಯಿತಾ. ಸೊ ಇದು ಮೊದಲನೇ ರೀತಿ. ಇಲ್ಲೇನಾದರೂ ನಿಮ್ಗೆ ಈ ಥರ ಗೂಗಲ್ ಕ್ರೋಮ್ ಅಂತ ಕಾಣ್ತು ಅಂತಂದರೆ ಈ ಗೂಗಲ್ ಕ್ರೋಮ್ ಮೇಲೆ ಕ್ಲಿಕ್ನ ಮಾಡಿ ಯಾವ ಲೊಕೇಶನಲ್ಲಿ ಲಾಗಿನ್ ಆಗಿದೆ ಅನ್ನೋದು ಕೂಡ ತೋರಿಸುತ್ತೆ. ನಿಮ್ಗೊಂದು ನಿಮಗೆ ಒಂದು ಇದು ಕೂಡ ಸಿಗುತ್ತೆ, ಒಂದು ಡೀಟೇಲ್ಸು ಕೂಡ ಸಿಗುತ್ತೆ. ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ತಕ್ಷಣ ನೀವು ಇಲ್ಲಿ ಲಾಗೌಟ್ ಅಂತ ಕೊಡಬೇಕು. ಲಾಗೌಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಈ ಒಂದು ಸಿಸ್ಟಮಲ್ಲಿ ಏನು ಲಾಗಿನ್ ಆಗಿರುತ್ತೆ ಅದು ಹೋಗ್ಬಿಡುತ್ತೆ. ನೋಡಿ, ಇವಾಗ ನಾನು ಲಾಗೌಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಏನಾಗ್ಬಿಡ್ತು, ಹೋಗ್ಬಿಡ್ತು, ಆಯಿತಾ. ನೋಡಿ, ಇಲ್ಲಿ ರಿಮೂವ್ ಆಯ್ತಲ್ವಾ. ನೋಡಿ, ಇಲ್ಲಿ ಇವಾಗ ವಾಟ್ಸಪ್ಪು ಬತ್ತಾಯಿಲ್ಲ ಇಲ್ಲಿ, ಆಯಿತಾ. ಸೊ ಈ ಥರ ನಾವೇನು ಮಾಡ್ಬೋದು, ಸೊ ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗಿದೆ ಅಂತ ಚೆಕ್ ಮಾಡ್ಬೋದು. ಇದು ಮೊದಲನೇ ರೀತಿ. ಇವಾಗ ನಾವು 2ನೇ ರೀತಿನ ಚೆಕ್ ಮಾಡೋಣ ಬನ್ನಿ. ಸೊ ನೋಡಿ, 2ನೇ ರೀತಿನ ನಾವು ನೋಡಬೇಕು ಅಂತಂದರೆ ವಾಟ್ಸಪ್ಪನ್ನು ಓಪನ್ ಮಾಡಿಕೊಂಡು ಸೊ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ, ಅದಾದಮೇಲೆ ಇಲ್ಲಿ ಕೆಳಗಡೆಗೆ ಬನ್ನಿ. ಕೆಳಗಡೆಗೆ ಬಂದು ಇಲ್ಲಿ ನಿಮಗೆ ಒಂದು ಚಾರ್ಟ್ಸ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಹಂಗೆ ಕೆಳಗಡೆಗೆ ಬನ್ನಿ. ಅದಾದಮೇಲೆ ಇಲ್ಲಿ ನಿಮಗೆ ಲಾಸ್ಟಲ್ಲಿ ಚಾರ್ಟ್ ಬ್ಯಾಕಪ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನೀವು ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ಒಂದು ಗೂಗಲ್ ಅಕೌಂಟ್ ಅಂತ ಇದೆ. ಇಲ್ಲಿ ಗೂಗಲ್ ಅಕೌಂಟಲ್ಲಿ ನನ್ ಸೆಲೆಕ್ಟೆಡ್ ಅಂತ ಇದೆ. ಇಲ್ಲಿ ಕೆಲವ್ರದ್ದು ಇಮೇಲ್ ಐ ಡಿ ತೋರಿಸ್ತಾ ಇರುತ್ತೆ, ಆಯಿತಾ. ನಿಮಗೇನಾದರೂ ಇಲ್ಲಿ ಬೇರೆಯವ್ರ ಇಮೇಲ್ ಐ ಡಿ ಏನಾದರೂ ತೋರಿಸ್ತಾ ಇತ್ತು ಅಂತಂದರೆ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗಿದೆ ಅಂತ. ಯಾಕೆಂತಂದರೆ ಇಲ್ಲಿ ಯಾರು ಇಮೇಲ್ ಐ ಡಿ ತೋರಿಸ್ತಾ ಇದೆಯೋ ಅವರು ನೀವು ಏನೇನು ಮೆಸೇಜ್ ಮಾಡ್ತಾ ಇರ್ತೀರಾ ಅನ್ನೋದನ್ನು ಅವರ ಜಿಮೇಲ್ ಐ ಡಿಗೆ ಬ್ಯಾಕಪ್ ತಗೋತಾ ಇರ್ತಾರೆ. ಅವರು ಜಿಮೇಲ್ ಅಕೌಂಟಿಂದ ನೋಡ್ಬೋದು ನೀವೇನೇನು ಮೆಸೇಜ್ ಮಾಡ್ತಾ ಇದ್ದೀರಾ ಅಂತ. ಅದಕ್ಕೋಸ್ಕರ ಇಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿ ಇದೆಯಾ ಅಥವಾ ಬೇರೆಯವ್ರದ್ದು ಇದೆಯಾ ಅಂತ ನೋಡ್ಕೊಳ್ಳಿ. ನಿಮಗಿಲ್ಲಿ ನಿಮ್ಮ ಇಮೇಲ್ ಐ ಡಿ ಇದೆ ಅಂತಂದರೆ ಗೂಗಲ್ ಅಕೌಂಟಲ್ಲಿ ಏನು ಸಮಸ್ಯೆ ಇಲ್ಲ. ಅಥವಾ ಇಲ್ಲಿ ನಿಮಗೆ ನನ್ ಸೆಲೆಕ್ಟೆಡ್ ಅಂತಿದ್ರೂ ಕೂಡ ಏನು ಸಮಸ್ಯೆ ಇಲ್ಲ. ನನ್ನ ಹತ್ರ ನನ್ ಸೆಲೆಕ್ಟೆಡ್ ಅಂತಿದೆ ಅಂದರೆ ನಾನು ಯಾವುದೂ ಜಿಮೇಲ್ ಐ ಡಿ ಲಿಂಕ್ ಮಾಡ್ಕೊಂಡಿಲ್ಲ ವಾಟ್ಸಪ್ಗೆ, ಸೊ ಯಾವುದು ಬ್ಯಾಕಪ್ ಆಗ್ತಾ ಇಲ್ಲ, ಆಯಿತಾ. ಸೊ ಈ ಥರ ನೀವು ಚೆಕ್ ಮಾಡ್ಕೋಬೇಕು. ಓಕೆ, ಸೊ ಇದು 2ನೇ ರೀತಿ. ಈಗ ನಾನು ನಿಮಗೆ ತೋರಿಸಿದ್ನಲ್ಲ, ಇವೆರಡು ರೀತಿಯಿಂದ ನೀವು ನಿಮ್ಮ ಒಂದು ವಾಟ್ಸಪ್ ಹ್ಯಾಕ್ ಆಗಿದೆಯಾ ಇಲ್ವ ಅಂತ ನೀವು ಚೆಕ್ಕನ್ನು ಮಾಡ್ಬೋದು. ಓಕೆ, ಸೊ ವಿಡಿಯೋ ಎಲ್ಪ್ ಆಗಿದ್ರೆ ದಯವಿಟ್ಟು ಆದಷ್ಟು ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಶೇರ್ ಮಾಡಿ, ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಬೇಕಾಗಿರೋರು ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.